ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಿಗ್ಗಾವಿ ಊರಲ್ಲಿದ್ದೀವಿ. ಈಗ ನಮ್ಮೊಂದಿಗೆ ಆನಂದ್ ಸುಬೇದಾರ್ ಇದ್ದಾರೆ, ಬಿಜೆಪಿ ಮುಖಂಡರು. ಮಾತಾಡ್ಸೋಣ. ಆನಂದ್ ಸುಬೇದಾರ್ ಅವರೇ, ಈ ಬಾರಿಯ ನಿಮ್ಮ ಲೋಕಸಭಾ ಅಭ್ಯರ್ಥಿಯನ್ನು ಯಾವ ರೀತಿ ಗೆಲ್ಸ್ಕೋಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ಇವಾಗ ಅವ್ರು ಕೆಲಸ ಮಾಡಿದ್ರೆ ನೋಡಿದರೆ ಪ್ರಹ್ಲಾದ್ ಜೋಶಿ ಸಾಹೇಬರು ತುಂಬ ಕೆಲಸ ಮಾಡಿದ್ದಾರೆ. ಬ್ರಿಡ್ಜ್ ಇರ್ಬೋದು, ಜಲ್ ಜೀವನ್ ಮಿಷನ್ ಕೆಲಸ ಇರ್ಬೋದು, ಆಮೇಲೆ ಎಲ್ಲ ಇತರೆ ಅದರಲ್ಲಿ ಬೇರೆ ನಮ್ಮ ದೇಶನೇ ನೋಡ್ಕೋತಾರೆ. ನಮ್ಗೆ ಅದಕ್ಕಿಂತ ದೊಡ್ಡ ಹೆಮ್ಮೆ ವಿಷಯ ಇನ್ನೊಂದು ಸಿಕ್ಕುವಂಥದ್ದಕ್ಕೆ ಬೇರೆ ಯಾವುದೂ ಇಲ್ಲ. ಇವಾಗ ಸಾಹೇಬರು ಪ್ರಹ್ಲಾದ್ ಜೋಶಿ ಸಾಹೇಬರು ನರೇಂದ್ರ ಮೋದಿಯವ್ರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅದು ನಮ್ಗೆ ದೊಡ್ಡ ಹೆಮ್ಮೆ ವಿಚಾರ. ಹಾಗಾಗಿ ಅವರು ನಾವು ಈ ಸರಿ ಚುನಾವಣೆಗೆ ಸುಮಾರು 3 ಲಕ್ಷಗಳ ಅಧಿಕ ಮತಗಳಿಂದ ಅಂತರದಿಂದ ಆಡ್ತಿರೋದಂತೆ ಶಿಗ್ಗಾಂವ್ ತಾಲೂಕಿನ ಜನ, ಹುಬ್ಳಿ ಧಾರವಾಡ ಜನ ಎಲ್ಲ ಸರ್ಕಾರ. ಈಗ ನಿಮ್ಮ ಬಿಜೆಪಿ ಮತ್ತೆ JDS ಮೈತ್ರಿ ಆದ್ದು ನಿಮ್ಗೆ ಎಷ್ಟು ಸಹಕಾರಿ ಆಗ್ಬೋದು ಇಲ್ಲಿ? ಇಲ್ಲ, ಅದರ ಪಕ್ಷದ ಮುಖಂಡರು ಬಿಡುತ್ತಾರೆ. ನಾವು ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ನಮ್ಮ ಪಕ್ಷ ನಮ್ಗೆ ಏನು ಕೆಲಸ ಕೊಟ್ಟರೆ ನಾವು ಅದನ್ನ ನಮ್ಮ ಜವಾಬ್ದಾರಿಯಿಂದ ನಾವು ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ಸ್ಥಳೀಯ ಮತದಾರರ ಜೊತೆ ನೀವು ಇರ್ತೀರಾ. ಯಾಕಂದ್ರೆ ಮುಖಂಡರುಗಳು ಒಮ್ಮೆ ಬಂದು ಹೋಗ್ತಾರೆ ಅಷ್ಟು ಬಿಟ್ರೆ, ಬಟ್ ಜನಗಳ ಜೊತೆ ಗುರುತಿಸ್ಕೊಂಡ್ರೆ ನೀವು ಇರ್ತೀರಲ್ಲ, ಹಾಗೆ ನಿಮ್ಗೆ ಅದರ ಮನವರಿಕೆ ಆಗಿರ್ತದೆ. ಇಲ್ಲ ಸರ್, ಬೇರೆ JDS ಬಂದ್ರು ನಾವು ಅವ್ರ ಜೊತೆ ಕೂಡಿ ಕೆಲಸ ಮಾಡ್ತೀವಿ. ಅದರಲ್ಲಿ ಏನು ಸಮಸ್ಯೆ ಇಲ್ಲ ನಮಗೆ. ಯಾರು ಬಂದು ಬಿಜೆಪಿ ಪಕ್ಷದ ಜೊತೆ ಯಾರು ಬಂದ್ರು ನಾವು ಅವ್ರ ಜೊತೆ ಕೂಡಿ ಕೆಲಸ ಮಾಡೋದು ನಡೀತೀವಿ. ಈಗ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಹಂಗಾಗಿ ಗೆಲುವು ನಮ್ದೇಯ, ನಾವು 22 ಸೀಟ್ ಗೆಲ್ತೀವಿ, 25 ಸೀಟ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಸರ್, ಈ ಕಾಂಗ್ರೆಸ್ ಗೌರ್ಮೆಂಟ್ ಟೋಟಲಿ ಬೋಗಸ್ ಗ್ಯಾರಂಟಿಗಳಿರಲ್ಲ. ಯಾವುದೇ ಥರದ ಯೋಜನೆಗೆ ಯಾವುದೇ ಥರ ಆರ್ಥಿಕ ಸ್ಥಿತಿ ಹೆಂಗಿದೆ ನಮ್ಮದು ಕರ್ನಾಟಕದ್ದು, ದುಡ್ಡಿಲಿಂದ ಹೊಂದಿಸಬೇಕು, ಏನು ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾಡಿರೋಂಥ ಗ್ಯಾರಂಟಿಗಳು. ಹಿಂದೆ ಮುಂದೆ ಗೊತ್ತಿದ್ದರೆ ಈ ಥರ ಪ್ರಾಬ್ಲಮ್ ಆಗ್ತಿರಲೇ ಇಲ್ಲ. ಇವಾಗ ನೋಡಿ, ಎಷ್ಟೋ ಗುತ್ತಿಗೆದಾರರು ಪೇಮೆಂಟ್ ಆಗ್ತಾ ಇಲ್ಲ, ನೌಕರದಾರರು ಪೇಮೆಂಟ್ ಆಗ್ತಾ ಇಲ್ಲ, ಏಜ್ ಬಿಲ್ ಡಬಲ್ಲು, ಸ್ಟಾಂಪ್ ಡ್ಯೂಟಿ ಡಬಲ್ಲು, ಎಲ್ಲ ಡಬಲ್ ಇದೆ. ಈ ಸುಮ್ಮನೆ ಟೋಟಲಿ ಒಂಥರ ಏನಿದೆ ಬೋಗಸ್ ಗ್ಯಾರಂಟಿಗಳೆಲ್ಲ. ಇದಕ್ಕೆ ಯಾವುದೇ ಥರ ಜನ ರೆಸ್ಪಾನ್ಸ್ ಇಲ್ಲ. ನಾವು ಓಡಾಡ್ತಿದ್ದೀವಲ್ಲ, ಯಾವುದೇ ಥರದ ನೀವು ಗ್ಯಾರಂಟಿಗೆ ಒಲವಿಲ್ಲ ಕಾಂಗ್ರೆಸ್. ಈಗ ಹೆಣ್ಮಕ್ಳಿಗೆ ಉಚಿತ ಬಸ್ ಫ್ರೀ ಕೊಟ್ಟಿದ್ದಾರೆ, ಜೊತೆಗೆ ಅಲ್ಲಿಂದ 2,000 ರೂಪಾಯಿ ಅಮೌಂಟ್ ಕೊಡ್ತಾ ಇದ್ದಾರೆ. ನೀವೆಲ್ಲ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರಲ್ಲ ಅವರು? ಇಲ್ಲ ಸರ್, ನೀವು ಹೆಂಗೆ ಅನ್ಕೊಂತೀರಿ? 2,000 ರೂಪಾಯಿ ತೊಗೊಂಡ್ರಿ, 2,000 ರೂಪಾಯಿ ಎದಕ್ಕೆ ಸಾಲತ್ತೆ ಇವನ್ ಇದರಲ್ಲಿ? ಅದ್ರ 10 ಪಟ್ಟು ಡಬಲ್ ಮಾಡಿದಾರಲ್ಲ ಎಲ್ಲ ರೇಟ್ಸಲ್ಲಿ. ಬಾಂಡ್ ಪರ್ಪಸ್ ಆಯಿತು, ಇನ್ನೊಂದು ಖರೀದಿ ಪೇಪರ್ಸ್ ಒಂದು ಖರೀದಿ ಮಾಡಕ್ ಹೋದ್ರೆ ಮೊದಲ 8-10 ರೂಪಾಯಿ ಆಗೋದು, ಇವಾಗ 60,000 ರೂಪಾಯಿ ಆಗ್ತಾ ಇದೆ. ಮುಗಿದೋಯ್ತಲ್ಲ, ಏನು ಕೊಟ್ಟಂಗಾಯ್ತು ಇವ್ರು ಫ್ರೀ. ಆಮೇಲೆ ಇವರು ಉತ್ತರ ಕನ್ನಡ ಭಾಗದ ಟೋಟಲ್ ನೆಗ್ಲಿಜೆನ್ಸಿ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಭಾಗದವ್ರಿಗೆ ಒಟ್ಟೆ ಇವರು ಯಾವುದೋ ರೆಸ್ಪಾನ್ಸ್ ಇಲ್ಲ. ಎಲ್ಲ ಆ ಕಡೆ ಭಾಗದವ್ರಿಗೆ ಹಾಕ್ತಾರೆ ದುಡ್ಡು, ಪೇಮೆಂಟ್ ಎಲ್ಲ ಆ ಕಡೆ ಮಾಡ್ಕೋತಾರೆ. ಹೀಗಾಗಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಈ ಜನಗಳಿಗೆ ವಿಶ್ವಾಸ ಅನ್ನೋದೇ ಹೋಗ್ಬಿಟ್ಟಿದೆ. ಆಮೇಲೆ ಈ MP ಎಲೆಕ್ಷನ್ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಈಗ ನಿಮ್ಮವರೇ ಸಂಸದರಿದ್ದರು, ಏನು ಅಭಿವೃದ್ಧಿ ಆಗಿದೆ, ಏನು ಅಭಿವೃದ್ಧಿ ಆಗ್ಬೇಕು ಇವಾಗ ಈ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ನೋಡಿ ಸರ್, ಮೊದಲು ಬಸವರಾಜ ಬೊಮ್ಮಾಯಿ ಸಾಹೇಬರು ನಮ್ಮ ಮುಖ್ಯಮಂತ್ರಿ ನೋಡಿದಂಥ ಕ್ಷೇತ್ರ ಇದು. ಹೀಗಾಗಿ ಅವರಿಗೆ ದೊಡ್ಡ ಲೋಕಸಭಾ ಕ್ಷೇತ್ರ ಧಾರವಾಡ ಇರೋದ್ರಿಂದ, ಅವರು ಖನಿಜ ಸಚಿವರಾಗಿರೋದ್ರಿಂದ ಅವ್ರು ಇಡೀ ದೇಶ ನೋಡ್ಕೋಬೇಕಾಯ್ತು. ಹೀಗಾಗಿ ನಮ್ಮ ಬೊಮ್ಮಾಯಿ ಸಾಹೇಬರು, ನೀವು ಈ ಕಡೆ ಎಲ್ಲ ನಾನು ನೋಡ್ಕೋತೀನಿ, ನೀವೇನು ತಲೆ ಕರ್ಕೊಂಡು ಹೋಗ್ಬೇಡಿ, ನೀವು ಬೇರೆ ಕಡೆ ಎಲ್ಲ ನೋಡ್ಕೊಳ್ಳಿ, ನಾನು ಈಗ ಇರ್ತೀನಿ, ನಾನೆಲ್ಲ ಸಂಭಾಳಿಸ್ತೀನಿ ಅಂತ ಬೊಮ್ಮಾಯಿ ಸಾಹೇಬ್ ಹೇಳಿದ್ರು. ಅದಾದ ತಕ್ಷಣ ನಾವು ಯಾವುದೇ ಥರದ ರೆಸ್ಪಾನ್ಸ್ ಇದ್ರೂ ಮಾಡಿದ್ದಾರೆ. ಜೋಶಿ ಸಾಹೇಬರು ಮೊದಲಿಗೆಲ್ಲ ಇಲ್ಲಿ ಅಂಡರ್ ಬ್ರಿಡ್ಜ್ ಇರಲಿಲ್ಲ, NH-450 ಸಿಕ್ಕಾಬಿಟ್ಟು ಆಕ್ಸಿಡೆಂಟ್ಸ್ ಆಗ್ತಿದ್ವು. ಆ ಫ್ಲೈಓವರ್ ಬೇಕಂತ ಫ್ಲೈಓವರ್ ಯಾವ್ದು ನಾವು ಎಲ್ಲಿ ಕರೆಸಿ, ನಮ್ಮ ಹಿರಿಯರನ್ನೆಲ್ಲ ಕರೆಸಿ ನಮಗೆ ಎಲ್ಲಿ ಫ್ಲೈಓವರ್ ಬೇಕು, ಯಾವ ಥರ ಫ್ಲೈಓವರ್ ಬೇಕು ಎಲ್ಲ ನಾವು ಎಲ್ಲಿ ಹೇಳಿದ್ವಿ ಅಲ್ಲಿ ಕರೆಸಿ, ಮತ್ತು ಸಮಕ್ಷಮ ಅವರೇ ಅಲ್ಲ, ಅವರೇ ನಮ್ಮನ್ನು ಕರೆಸಿ ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ಲೆಲ್ಲಿ ಅಂಡರ್ ಪಾಸ್ ಬೇಕು, ಎಲ್ಲೆಲ್ಲಿ ಬೇಕು, ಆಕ್ಸಿಡೆಂಟ್ಸ್ ಎಲ್ಲಿ ಆಗುತ್ತೆ ಎಲ್ಲ ಚೆಕ್ ಮಾಡಿ ಎಲ್ಲ ಕೆಲಸ ಮಾಡ್ತಾರೆ. ಜಲ್ ಜೀವನ್ ಮಿಷನ್ಗೆ ಫಸ್ಟ್ ಸ್ಟಾರ್ಟಿಂಗ್ಗೆ ನಮ್ಮ ಹುಬ್ಳಿ ಧಾರವಾಡ ಕ್ಷೇತ್ರಕ್ಕೆ ಫಸ್ಟು ಜಲ್ ಜೀವನ್ ಮಿಷನ್ ಅಮೌಂಟ್ ರಿಲೀಸ್ ಆಗಿತ್ತು ಹಾವೇರಿ ಜಿಲ್ಲೆದು. ಈ ಥರ ಕೆಲಸ ಮಾಡಿದ್ದಾರೆ, ಸುಮಾರು ಕೆಲಸ ಮಾಡಿದ್ದಾರೆ. ನಮ್ಗೆ ಖುಷಿ ಇದೆ ಅವ್ರು ಕೆಲಸ ಮಾಡೋದ್ರಿಂದ. ಈಗ ಮೋದಿ ಅವರು ಹಲವಾರು ಯೋಜನೆಗಳು ಹಾಕೊಂಡಿದ್ದಾರೆ, ಅವು ಎಷ್ಟು ಮಟ್ಟಿಗೆ ನಿಮ್ಮ ಕ್ಷೇತ್ರದ ಸಫಲ ಆಗಿದ್ದಾವೆ? ಸರ್, ಮೋದಿ ಸಾಹೇಬರು ಕೆಲಸ ಆಗಿದ್ದಾವೆ. ನನಗೆ ಹೇಳಿದಲ್ಲ ನಿಮಗೆ, ಮೋದಿ ಸಾಹೇಬರು ಈಗ ಮಾಡಿದ್ರಲ್ಲ ಇದು ಯಾವುದು ಜಲ್ ಜೀವನ್ ಮಿಷನ್ ಜಲ್ ಜೀವನ್ ಮಿಷನ್ ಅವೆಲ್ಲ ಹೇಳಿದಲ್ಲ, ಜಲ್ ಜೀವನ್ ಮಿಷನ್ ಆಯ್ತು, ಆಯುಷ್ಮಾನ್ ಆಯ್ತು, ಇದು ಸುಮಾರು ಇದಾಗಿದೆ. ಆಮೇಲೆ ಹೊಳ್ಳಿ ರೈತರಿಗೆ 6,000 ಹಾಕೋದಿರಲಿ. ಯಾಕೆ ಸರ್ ರೈತರಿಗೆ 6,000 ರೂಪಾಯಿ? ನೀವು ಅವ್ರಿಗೆ ಗೊತ್ತಿರಲ್ಲ, ರೈತರಿಗೆ ಮತ್ ಬಿಟ್ಟಿರ್ತಾರೆ. DBT ಮುಖಾಂತರ ಡೈರೆಕ್ಟ್ ಬಂದ್ಮೇಲೆ ಅವ್ರಿಗೆ ಅಮೌಂಟ್ ಬಂದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಮೋದಿ ರೊಕ್ಕ ಹಾಕಿದ ಅಂತ. ಅಲ್ಲಿವರೆಗೂ ಗೊತ್ತೇ ಇರಲ್ಲ. ಆತರ ಯಾವುದೇ ತರದ ಇದಿಲ್ಲ, ಡೈರೆಕ್ಟ್ ಆಗಿ ಹಾಕ್ತಾರೆ, ಏನು ಬರಲ್ಲ. ಈಗ ಸ್ಥಳೀಯ ಮಟ್ಟದಲ್ಲಿ ನೀವೀಗ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಯಾವ ರೀತಿ ಮತದಾರರ ಒಲವು ಇದೆ ಬಿಜೆಪಿ ಬಗ್ಗೆ? ಸರ್, ನಮ್ದು ಇಲ್ಲಿ 1100 ಚಿಲ್ಲರೆ ಕೊಟ್ಟಿದ್ದಾರೆ. ಅದರಲ್ಲಿ 900 ಪೋಲಿಂಗ್ ಆಗುತ್ತೆ. ಆಮೇಲೆ ಅಲ್ಪಸಂಖ್ಯಾತರು ಜಾಸ್ತಿ ಇರೋದ್ರಿಂದ ಅಲ್ಪಸಂಖ್ಯಾತರು ನಾವು ತಿಳಿಸ್ಕೊಳ್ತೀವಿ, ಬೇಡಪ್ಪ ಇವ್ರು ಏನಿದೆ ಸುಮ್ಮನೆ ಕಾಂಗ್ರೆಸ್ನವರು ಅವ್ರಿಗೆ ಹೆದರ್ಸೋದು, ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ನಾನು ಅಲ್ಪಸಂಖ್ಯಾತ ಹೇಳ್ತೀನಿ,
ಇದು ಯಾವೆಲ್ಲ ಸುಳ್ಳು, ಯಾವುದು ತಲೆ ಕೆಡಿಸ್ಕೊಂಡು ನಾವು ನಿಮ್ಮ ಜೊತೆ ಇರ್ತೀವಿ, ಇದೆಲ್ಲ ಸುಳ್ಳು. ಯಾರು ಬಿಟ್ಟು ಕಳಿಸುವಂಥ ಪ್ರಶ್ನೆ ಇರೋಲ್ಲ, ಯಾರಿಗಾರು ಧಮಕಿ ಕೊಡುವಂಥ ಪ್ರಶ್ನೆ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ದೇಶ ಅಂತ ಬಂದರೆ ಒಂದಾಗೋಣ, ನೀವು ವೈಯಕ್ತಿಕ ಏನು ಬೇಕಾದ್ರೆ ಮಾಡ್ತೀವಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಥರ ತಿಳಿಸಿ ಹೇಳಿದೀವಿ. ಬಟ್ ರೆಸ್ಪಾನ್ಸ್ ಇದೆ, ಮುಸ್ಲಿಮ್ಸ್ ವೋಟ್ ಹಾಕ್ತಾರೆ. ಬಟ್ ಆದ್ರೇನಪ್ಪ ಸ್ವಲ್ಪ ಇದೆ, ಪ್ರಾಬ್ಲಮ್ ಇದೆ, ಸಮಸ್ಯೆ ಇಲ್ಲ. ಸುಮಾರು ಒಂದು 800-850 ಪೋಲಿಂಗ್ ಆಗುತ್ತೆ. ಈ ಭಾಗದಲ್ಲಿ ಮುಸ್ಲಿಂ ಜನಸಂಖ್ಯೆ ಸುಮಾರು 65% ಹೆಚ್ಚಿದೆ ಅಂತ ನಿಮ್ಮ ವಾರ್ಡ್ ಅಂತ ನಮ್ಮ ಗಮನದಲ್ಲಿದೆ. ಹೌದು ಸೊ ಅವ್ರನ್ನ ಯಾವ ರೀತಿ ಒಂದು ಸಮನ್ವಯ ಅಂತ ತಗೊಂಡು ಹೋಗ್ತಾ ಇದ್ದೀರಾ ಸರ್? ನಾವು ಸಂಬಂಧಿತ ಅಂದರೆ ಇವಾಗ ಅವ್ರು ಯಾವುದೇ ಕಾರ್ಯಕ್ರಮದಲ್ಲಿ ಇರ್ತೀವಿ, ಅವ್ರೇನು ಫೋನ್ ಮಾಡಲಿ ಒಂದು ರೆಸ್ಪಾನ್ಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಮ್ನ ಭೇದ ಭಾವ ಇರಲ್ಲ. ನಾವು ಇದೇ ವಾರ್ಡಿನಲ್ಲಿ ನಮ್ಮ ತಾಯಿಯರು ಹಾಸ್ಕೊಂಡಿರೋದು. ಮುಸ್ಲಿಮ್ಸು ಊಟ ಹಾಕಿದ್ದಾರೆ, ಹಿಂದೂ ಊಟ ಹಾಕಿದ್ದಾರೆ. ತಮ್ಮ ತಾಯಿಯವರು ಕೂಡ ಪುರಸಭೆ ಕೌನ್ಸಿಲರ್ ಇರೋ ವಾರ್ಡಿಂದು. ಇವಾಗ ಮುಸ್ಲಿಮ್ಸ್ ನಮ್ದು 950 ಪೋಲಿಂಗ್ ಆಗಿತ್ತು, 500 ನಮಗೆ ಹಾಕಿದ್ದಾರೆ. ನಮ್ಮ ಹಿಂದೂ ಕಮ್ಮಿ ಇದೆ ಇದರಲ್ಲಿ, ಈ ವಾರ್ಡಲ್ಲಿ. ಮುಸ್ಲಿಮ್ಸ್ ಹಾಕಿದ್ರೆ ನಾವು ಗೆದ್ದಿರೋದು. ಮುಸ್ಲಿಮ್ಸ್ನ ವಿಶ್ವಾಸ ತೊಗೊಂಡಿದ್ರಲ್ಲ, ನಾನೇ ಕೂಡ ಎಲ್ಲರೂ ತಗೋಬೇಕು. ಇದರಲ್ಲಿ ಏನಾಗಿದೆ, ಅವ್ರಿಗೆ ಪಾಸಿಟಿವ್ ಎನರ್ಜಿ ಕೊಟ್ಟು ಮುಸ್ಲಿಮ್ಸ್ಗೆ, ನಮ್ಮ ಪಕ್ಷದರಾಸು ಎಲ್ಲರೂ ಪಾಸಿಟಿವ್ ಎನರ್ಜಿ ಕೊಟ್ಟು ನಾವು ಇಲ್ಲಿ ಇರ್ತೇವೆ ಅಂತಂದರೆ ಮುಸ್ಲಿಮ್ಸ್ ನಮ್ಮ ಜೊತೆ ಇರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೇನಪ್ಪ ಧೈರ್ಯ ಕೊಡ್ತಾರೆ ಅಷ್ಟೇ. ಅವ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋದೊಂದು ಹೇಳಿದ್ರೆ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಆನಂದ್ ಅವರೇ, ತಾವು ಈ ವಾರ್ಡ್ನ ಒಬ್ಬ ಪ್ರಭಾವಿ ಯುವ ನಾಯಕನಾಗಿ ತಮ್ಮ ಕ್ಷೇತ್ರದ ಮತದಾರರಿಗೆ ಅಥವಾ ತಮ್ಮ ಆತ್ಮೀಯ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಸರ್, ಯಾವುದೇ ಆಮಿಷಗೊಳಗಾಗದೆ ದೇಶ ಸುಭದ್ರವಾಗಿರ್ಬೇಕಂದ್ರೆ, ಮುಂದಿನ ನಿಮ್ಮ ಪೀಳಿಗೆಗಳು ಚೆನ್ನಾಗಿರ್ಬೇಕಂದ್ರೆ ನರೇಂದ್ರ ಮೋದಿಯವರ ಕೈನ ಬಲಪಡಿಸಿ, ನರೇಂದ್ರ ಮೋದಿಯವರ ಅಕ್ಕಿ ಬಾತ್ ಚಾಟೋ ಪಾರ್ ಅಂತಾರಲ್ಲ, ಅದಕ್ಕೆ ಆ ಸ್ಲೋಗನ್ಗೆ ನಾನು ಕರೆ ಕೊಡೋಕ್ಕೆ ಇಷ್ಟಪಡ್ತೀನಿ.